ಚಿಕನ್ ಗ್ರೇವಿ ಚೆನ್ನಾಗಿ ಸಖತ್ತಾಗಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಹರ್ಷಿತಾ ಕಿಶೋರ್ ಬ್ಲಾಗ್ಸ್. ಇಷ್ಟು ದಿನ ನೀವು ನಮ್ಮ ಟ್ರಾವೆಲ್ ಬ್ಲಾಗ್ ನ ಮಾತ್ರ ನೋಡ್ತಾ ಇದ್ರಿ, ಆದ್ರೆ ಇವತ್ತು ನಾವು ಫುಡ್ ಬ್ಲಾಗ್ ನ ಮಾಡ್ತಾ ಇದೀವಿ. ಬನ್ನಿ ಹಾಗಾದ್ರೆ ನಾವು ಏನ್ ಸ್ಪೆಷಲ್ ಮಾಡ್ತೀವಿ ಅಂತ ತೋರಿಸ್ತೀನಿ. ನಾವಿವತ್ತು ಸ್ಪೆಷಲ್ ಆಗಿ ಕಬಾಬ್ ಮಾಡ್ತಾ ಇದೀವಿ. ಕಬಾಬ್ ಮಾಡಕ್ಕೆ ಫಸ್ಟ್ ನಮಗೆ 1/2 kg ಚಿಕನ್ ಬೇಕು. ಇದನ್ನ 2 ಸಲ ತೊಳೆದು ಇಟ್ಕೋಬೇಕು ಚಿಕನ್ನ. ಕಬಾಬ್ಗೆ ನಾವು ಕಬಾಬ್ ಪೌಡರು, ಮೊಟ್ಟೆ, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಮೆಣಸಿನ್ಕಾಯಿ, ಕಾರ್ನ್ಫ್ಲೋರ್, ಅರಿಶಿನದ ಪುಡಿ ಇದಿಷ್ಟನ್ನು ಕೂಡ ಹಾಕಿ ಮ್ಯಾರಿನೇಟ್ ಮಾಡೋಣ. ಇವಾಗ ಮೊದಲು ಅರಿಶಿನ ಹಾಕ್ತಾ ಇದ್ದೀನಿ, ಆಮೇಲೆ ಮೆಣಸಿನ್ಕಾಯಿ, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಕಬಾಬ್ ಮಸಾಲ, ಖಾರದ ಪುಡಿ ಇದಿಷ್ಟನ್ನ ಹಾಕಿ ನಾವು ಚಿಕನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ನೋಡಿ ಯಾವ ರೀತಿ ಅಂದ್ರೆ ಈ ರೀತಿ. ಯಾವುದೇ ರೀತಿಯ ಬಣ್ಣ ಆಗ್ಲಿ ಅಥವಾ ಕೆಮಿಕಲ್ ಆಗ್ಲಿ ಬಳಸ್ತಾ ಇಲ್ಲ. ಇದಕ್ಕೆ ಕಲರ್ ನ್ಯಾಚುರಲ್ ಕಲರೇ ಬರಬೇಕು ಅಂತ. ಚೆನ್ನಾಗಿ ನಾವು ಹಾಕಿರೋ ಮಸಾಲೆಯಿಂದ ಸೇರಿಸ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಎಷ್ಟು ನಿಮಿಷ ಮ್ಯಾರಿನೇಟ್ ಮಾಡ್ಬೇಕು ಇದನ್ನ ಓವರ್ ನೈಟ್ ಕೂಡ ಮಾಡಬಹುದು, ಆದ್ರೆ ಬೇಗನೆ ಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಮಾಡಿದ್ರೆ ಸಾಕು. ಇವತ್ತು ಏನೇ ಸ್ಪೆಷಲ್ ಮಾಡ್ತಿದ್ದೀರಾ? ಚಿಕನ್ ಕಬಾಬ್, ಚಿಕನ್ ಗ್ರೇವಿ. ಏನಕ್ಕೆ ಅಂತ ಕೇಳಲ್ವಾ? ಏನಕ್ಕೆ? ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬಂದಿದಾರಲ್ಲ, ಅವ್ರಿಗೋಸ್ಕರ ಕಬಾಬ್ ಮಾಡಿ ಚಿಕನ್ ಗ್ರೇವಿ ಮಾಡ್ತಾ ಇದೀವಿ. ತಿನ್ಬಿಟ್ಟು ಹೆಂಗಿದೆ ಟೇಸ್ಟ್ ಅಂತ ಹೇಳಿ ಅವರು ಹೇಳ್ಬೇಕು. ಈ ಮೊಟ್ಟೆ ಹೊಡೆದಕ್ಕ ಉದ್ದೇಶ ಏನು? ಮೊಟ್ಟೆ ಹೊಡೆದಾಕೋದ್ರಿಂದ ಅದು ನಾವು ಮಸಾಲಾ ಪೌಡರ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ಫ್ರೈ ಮಾಡ್ಬೇಕಾದ್ರೆ ಆ ಮಸಾಲ ಎಲ್ಲ ಸ್ಪ್ರೆಡ್ ಆಗಲ್ಲ ಆಯಿಲ್ ಅಲ್ಲಿ, ಅದಕ್ಕೆ ಮೊಟ್ಟೆ ಹೊಡೆದಾಕ್ತಾರೆ. ಈ ಖಾರದ ಪುಡಿ ಹಾಕಿದೀರಾ, ಮತ್ತೆ ಮೆಣಸಿನಕಾಯಿನ ಹಾಕಿದ್ರಾ? ಏನಕ್ಕೆ? ಖಾರದ ಪುಡಿ ಯಾಕಂದ್ರೆ ಚಿಕನ್ಗೆ ನಾವು ಯಾವುದೇ ರೀತಿಯ ಬಣ್ಣ ಹಾಕಿಲ್ಲ, ಅದಕ್ಕೋಸ್ಕರ ರೆಡ್ ಕಲರ್ ಬರ್ಬೇಕು ಅಂದ್ರೆ ರೆಡ್ ಕಲರ್ ಖಾರದ ಪುಡಿ ಹಾಕ್ಬೇಕು, ಮತ್ತೆ ಖಾರಕ್ಕೆ ಕೂಡ ಖಾರ ಪುಡಿ ಹಾಕ್ಬೇಕು. ಮೆಣಸಿನ್ಕಾಯಿ ಯಾಕೆ ಹಾಕ್ತೀವಿ ಅಂದ್ರೆ ಚಿಕನ್ ಕಬಾಬ್ಗೆ ಮೆಣಸಿನ್ಕಾಯಿ ನೆಂಚ್ಕೊಳಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಹಾಕ್ತಿವಿ. ಚೆನ್ನಾಗಿರುತ್ತೆ ಕಬಾಬ್. ತಿನ್ಮೇಲೆ ನೀವೇ ಹೇಳ್ತೀರಾ ಚೆನ್ನಾಗಿದೆ ಅಂತ. ಈ ರೀತಿ ಚೆನ್ನಾಗಿ ಯಾವ ತರ ಅಂದ್ರೆ ಎಲ್ಲಾ ಪೀಸಸ್ಗೂ ಕೂಡ ಈಕ್ವಲ್ ಆಗಿ ಮಸಾಲಾ ಸ್ಪ್ರೆಡ್ ಆಗಿರ್ಬೇಕು. ನೋಡಿ, ಒಂದ್ ಪೀಸ್ಗೂ ಮಸಾಲಾ ಸ್ಪ್ರೆಡ್ ಆಗಿಲ್ಲ ಅಂತ ಏನು ಹೇಳಂಗಿಲ್ಲ, ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಈ ರೀತಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇದನ್ನ 30 ನಿಮಿಷ ಆದ್ಮೇಲೆ ಆಯಿಲ್ ಅಲ್ಲಿ ಫ್ರೈ ಮಾಡುವ. ಈಗ ಇದನ್ನ ಮ್ಯಾರಿನೇಟ್ ಆಗೋದ್ ಬಿಟ್ಟು ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದೀರಾ? ಚಿಕನ್ ಗ್ರೇವಿ. ನೆಕ್ಸ್ಟ್ ಚಿಕನ್ ಗ್ರೇವಿ. ಇವಾಗ ಇದು ಮ್ಯಾರಿನೇಟ್ ಆಗಿ ಅಷ್ಟರಲ್ಲಿ ನಾವು ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವಾಗ ಇನ್ನು ಕಬಾಬ್ಗೆ ಮ್ಯಾರಿನೇಟ್ ಮಾಡಿದ್ದೀವಿ. ಈಗ ಚಿಕನ್ ಮಸಾಲಾಗೆ ಏನೇನ್ ಬೇಕಂದ್ರೆ 1 kg ಚಿಕನ್ ತಗೊಂಡಿದೀನಿ. ಚಿಕನ್ ಮಸಾಲ ಹೆಂಗ್ ಮಾಡೋದು ನಮ್ಮ ಮನೆಗೆ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. 1 kg ಚಿಕನ್ ತಗೊಂಡು ಗ್ಯಾಸ್ನ ಹಚ್ಚಿ ಯಾವ ಇಷ್ಟನೋ ಇಟ್ಟು ಎಷ್ಟು ಕೆಜಿ ಚಿಕನ್? 1 kg ಚಿಕನ್ ಮೀಡಿಯಂ ಫ್ಲೇಮ್ ಅಲ್ಲಿ ಬಿಡ್ಬೇಕು. ಆಮೇಲೆ ಎಣ್ಣೆ ತಗೊಂತಾ ಇದ್ದೀನಿ. ಎಣ್ಣೆ ಎಷ್ಟು ಹಾಕ್ಬೇಕು? ಸ್ವಲ್ಪ ಈಗ ಎಣ್ಣೆ ಜಾಸ್ತಿ ತಿಂದಿದ್ರು ಸ್ವಲ್ಪ ಹಾಕ್ತಾರೆ, ವಿತೌಟ್ ಆಯಿಲ್ ಮಾಡ್ತಾರೆ, ಸ್ವಲ್ಪ ಹಾಕ್ತಾರೆ. ಓಕೆ, ಸ್ವಲ್ಪ ಎಣ್ಣೆ. ಇದ್ರಲ್ಲಿ ರುಚಿಗೆ ತಕ್ಕಷ್ಟು ಎಣ್ಣೆ ಅಂತ ಇಲ್ವಾ? ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಆ ತರ. ದೇಹಕ್ಕೆ ತಕ್ಕಷ್ಟು ಎಣ್ಣೆ ಜಾಸ್ತಿ ಇರಲ್ಲ, ದೇಹಕ್ಕೆ ತಕ್ಕಷ್ಟು ಎಣ್ಣೆ. ಓಕೆ, ಆಯಿಲ್ ಹಾಕ್ತೀನಿ. ಅದಾದ್ಮೇಲೆ ಇದೇನು ಒಗ್ಗರಣೆ ಕೊಡ್ಕೋಬೇಕಾ ಫಸ್ಟ್? ಚಿಕನ್ ನೀವು ತೊಳೆದಿದೀವಲ್ಲ ಅದನ್ನೇ ಮಾಡ್ಬಿಟ್ಟಿದ್ದೀರಾ ನೀವು ಒಗ್ಗರಣೆ ಕೊಡ್ಬೇಕು ಅನ್ನೋದನ್ನ? ಒಗ್ಗರಣೆ ಕೊಡ್ತಿರೋದು ಇವಾಗ. ಹೌದು, ಅದನ್ನ ಮೆನ್ಷನ್ ಮಾಡ್ಬೇಕಲ್ವಾ ನೀವು? ಈಗ 1 kg ಚಿಕನ್ ತಗೊಂಡಿದಲ್ಲ, ಇದನ್ನ ಎಣ್ಣೆ ಕಾಯ್ದಿದೆ ಹಾಕೋಣ.
ವಾವ್, ಕಾಲು ಇಷ್ಟನಾ ಕಾಲು ಬರೋದು ನಿಮಗೆ? ಹಾಲೊಂದು ಇಷ್ಟ ಅಂತ ಏನಲ್ಲ, ನೋಡಕ್ ಚೆನ್ನಾಗಿರುತ್ತಲ್ಲ ಅಂತ. ಎಷ್ಟು ನಿಮಿಷ ಅದು ಇದಾಗಬೇಕು, ಬಾಯ್ಲ್ ಆಗಬೇಕು? ಇದು ಬರೀ ಒಂದ್ 2 ನಿಮಿಷ ಅಷ್ಟೇ. ಎಣ್ಣೆ ಹಾಕಿದೀವಲ್ಲ, ಒಗ್ಗರಣೆ ಕೊಟ್ಟಾಗೆ ಹಾ, ಇದನ್ನ ಎಣ್ಣೆ ಒಗ್ಗರಣೆ ಹಾಕ್ತಿವಲ್ಲ, ಹಾಕ್ಬಿಟ್ರಿ ನಾವು ನೆಕ್ಸ್ಟ್ ಇದಕ್ಕೆ ಯಾವ್ಯಾವ ರೀತಿ ಮಸಾಲೆನ ಯೂಸ್ ಮಾಡಿ ಖಾರ ರುಬ್ಬೇಕು ಅಂತ ತೋರಿಸ್ತೀನಿ. ಜಸ್ಟ್ ಇವಾಗ ಬರೀ ಎಣ್ಣೆ ಹಾಕ್ಬಿಟ್ಟು ಈ ತರ ಲೈಟ್ ಆಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಎಲ್ಲ ಒಂದೊಂದು ಪೀಸ್ ಹಾಕ್ತದ. ನೋಡಿದ್ರಾಗ ಚಿಕನ್ ಯಾವ ರೀತಿ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಡು ಲೈಟ್ ಆಗಿದೆ ಅಂತ. ಇದೇ ಸ್ಟೇಜಲ್ಲಿ ನಾವೇನ್ ಮಾಡ್ಬೇಕು, ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಬೇಕು. ಅರಿಶಿನ ಪುಡಿ ಹಾಕೋ ಉದ್ದೇಶ? ಅರ್ಶಿನದ ಪುಡಿ ಇದು ಆಂಟಿಬಯೋಟಿಕ್ ಆದ್ರಿಂದ ದೇಹಕ್ಕೆ ಒಳ್ಳೇದು. ಲಿಮಿಟ್ ಅಂದ್ರೆ ಲಿಮಿಟ್ ತುಂಬಾ ಜಾಸ್ತಿನ ಹಾಕೊಂಡು ಸ್ವಲ್ಪ ಹಾಕಿದ್ರೆ ಸಾಕು. ಈಗ ನೋಡಿ, ಇಷ್ಟು ಚಿಕನ್ಗೆ ನಾವು ಒಂದ್ ಕಾಲ್ ಇಷ್ಟು ಚಿಟಿಕೆ ಹಾಕಿದೀವಿ. ಈ ತರ ಹಾಕಿ ಇದನ್ನ ಚೆನ್ನಾಗಿ ಬಣ್ಣ ಚೇಂಜ್ ಆಗ್ತಾ ಇರ್ಬೋದು, ನೋಡ್ತಿರ್ಬೋದು ನೀವು. ಹಾ, ಬಣ್ಣ ಚೇಂಜ್ ಆಗ್ತಾ ಇದೆ. ಇದು ಸ್ವಲ್ಪ ಫ್ರೈ ಆಗ್ಲಿ. ಅಷ್ಟರಲ್ಲಿ ನಾವು ಚಿಕನ್ ಮಸಾಲಾಗೆ ಯಾವ್ಯಾವ ರೀತಿ ಮಸಾಲಾನ ಹಾಕ್ತೀವಿ ಅಂತ ನೋಡ್ಕೊಂಡ್ಬಿಡೋಣ. ಎಷ್ಟು ತಗೋ ಬೇಕಿದು? ಇದು ಒಂದು 10 ನಿಮಿಷ ಬೆಂದ್ರೆ ಸಾಕು. ಮಸಾಲ ಹಾಕ್ತಿವಲ್ಲ, ಮಸಾಲ ಹಾಕಿದ್ಮೇಲೆ ಒಂದ್ 5 ನಿಮಿಷ ಬೇಯಿಸಿದ್ರೆ ಚಿಕನ್ ಮಸಾಲ. ಈಗ ನೆಕ್ಸ್ಟ್ ಪ್ರೊಸೆಸ್, ನೆಕ್ಸ್ಟ್ ಇದಕ್ಕೆ ಮಸಾಲ ರುಬ್ಬು. ಚಿಕನ್ ಬೇಯ್ತಾ ಇದೆ. ಇವಾಗ ನಾವು ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಕೊಬ್ಬರಿ, ಟೊಮ್ಯಾಟೊ, ಇದೆಲ್ಲ ನೀವು ಚಿಕನ್ ಎಷ್ಟು ತಗೊಂತೀರಾ, ಎಷ್ಟು ಕ್ವಾಂಟಿಟಿ ತಗೊಂತೀರಾ ಅಷ್ಟು ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾವು 1 kg ತಗೊಂಡಿರೋದ್ರಿಂದ 1-2 ಟೊಮ್ಯಾಟೊ, 1 ಈರುಳ್ಳಿ, ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿ ಒಂದು ಮಿಕ್ಸಿ ಜಾರಿಗೆ ಈಗ ಇದನ್ನ ಮಿಕ್ಸಿ ಮಾಡೋಣ. ಯಾವ ರೀತಿ ಪೇಸ್ಟ್ ಆಗಿ ಮಾಡ್ಕೊಂಡಿದೀವಿ ಅಂತ ಹೇಳಿ. ಇವಾಗ ಚಿಕನ್ ಕೂಡ ಇಲ್ಲಿ ಈ ಕಡೆ ಬೆಂದಿದೆ. ಮಸಾಲಾನ ಆಡ್ ಮಾಡೋಣ. ಕುದೀತಾ ಇದೆ. ಇವಾಗ ಚಿಕನ್ ಮಸಾಲಾನ ಆಡ್ ಮಾಡೋದಾ? 90% ಚಿಕನ್ ಕುಕ್ ಆಗಿದೆ. ಇವಾಗ ಸ್ವಲ್ಪ ಅದಕ್ಕಿಂತ ಮುಂಚೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಬಿಡೋಣ. ಓಕೆ ಓಕೆ ಓಕೆ. ರುಚಿಗೆ ತಕ್ಕಷ್ಟು ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಹಾಕಿ ಇವಾಗ ನೆಕ್ಸ್ಟ್ ನಾವು ರುಬ್ಬಿದಂತ ಖಾರ ಅದನ್ನ ಆಡ್ ಮಾಡ್ಬೇಕು. ಚಿಕನ್ ಗ್ರೇವಿ ಅಂದ್ರೆ ಇದು ಸಪರೇಟ್ ಇದಕ್ಕೆ ನೇಮ್ ಅಂತ ಏನಿಲ್ವಾ? ಚಿಕನ್ ಮಸಾಲ ಒಟ್ಟು ಮಾಮೂಲಿ ಎಲ್ಲರೂ ಮನೇಲಿ ಮಾಡ್ತಾರಲ್ಲ ಆ ತರ ಗ್ರೇವಿ. ಎಲ್ಲರ ಮನೇಲಿ ಹೆಂಗ್ ಚಿಕನ್ ಗ್ರೇವಿ ಮಾಡ್ತಾರೆ ಗ್ರೇವಿ ಮಾಡ್ತೀವಿ. ಆದ್ರೆ ಇದು ಕಲರ್ ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ. ಈ ತರ ನಾವು ಚೆನ್ನಾಗಿ ಮಸಾಲೆನ ಎಲ್ಲಾ ಚಿಕನ್ಗೂ ಕೂಡ ಆಗೋ ತರ ಮಿಕ್ಸ್ ಮಾಡಿ ನೋಡಿದ್ರ ಎಷ್ಟು ತಿಕ್ಕಾಗಿದೆ. ಎಲ್ಲ ಮಸಾಲೆ ಜಾಸ್ತಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ಇದು ಚಿಕನ್ ಮಸಾಲ ಅಂತ ಕರೀತೀವಿ. ನೋಡ್ತಾ ಇರ್ಬೋದು ನೀವು, ಎಣ್ಣೆ ನೋಡಿ ಯಾವ ರೀತಿ ಬಿಟ್ಕೊಂಡಿದೆ. ಜಾಸ್ತಿ ಎಣ್ಣೆ ಹಾಕಿದ್ರೆ ತುಂಬಾ ಸಾಂಬಾರ್ ತುಂಬಾ ಬರೀ ಎಣ್ಣೆ ಕಾಣಿಸುತ್ತೆ. ಅದನ್ನ ನಾವು ಕಡಿಮೆ ಹಾಕಿರೋದ್ರಿಂದ ಆಯಿಲ್ ಜಾಸ್ತಿ ಕಾಣಿಸ್ತಾ ಇಲ್ಲ. ಇದನ್ನ ನಾವು ಒಂದ್ 5 ನಿಮಿಷ ಮಸಾಲೆ ಜೊತೆ ಚೆನ್ನಾಗಿ ಕುದಿಲಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚಿಕನ್ ಮಸಾಲಾನ ಕಂಪ್ಲೀಟ್ ಮಾಡ್ಬೋದು. ಚಿಕನ್ ಮಸಾಲ ರೆಡಿ. ಚಿಕನ್ ಮಸಾಲ ರೆಡಿ. ಚಿಕನ್ ಮಸಾಲ ತಿನ್ನೋಕೆ ನಾವು ಕಾಯ್ತಾ ಇದೀವಿ. ಒಂದ್ 5 ನಿಮಿಷ ಇದಕ್ಕೆ ಬ್ರೇಕ್ ಕೊಡೋಣ. ನೋಡ್ತಾ ಇರ್ಬೋದು ಚಿಕನ್ ಗ್ರೇವಿ ಯಾವ ತರ ರೆಡಿ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ತಿಕ್ಕಾಗಿ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಈ ಹಂತದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು. ಕಲ್ಲುಪ್ಪೆ ಅಂತನಾ? ಕಲ್ಲುಪ್ಪೆ ಹಾಕ್ಬೇಕು. ಯಾಕಂದ್ರೆ ಸಣ್ಣಕ್ಕಿಂತ ಕಲ್ಲುಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ. ಕಲ್ಲುಪ್ಪನ್ನ ಆ್ಯಡ್ ಮಾಡೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಒಂದು ರೌಂಡು ಫುಲ್ಲು
ಅದನ್ನ ಮಿಕ್ಸ್ ಮಿಕ್ಸ್ ಮಾಡಬೇಕು. ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನೋಡಿ, ಮಿಕ್ಸ್ ಮಾಡಾದ್ಮೇಲೆ ಇದ್ರ ಮೇಲೆ ನಾವು ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನ ಲೈಟಾಗಿ ಉದುರಿಸಿ ಡೆಕೋರೇಟ್ಗಾ? ಡೆಕೋರೇಷನ್ಗೆ ಚೆನ್ನಾಗಿ ಕಾಣ್ಬೇಕಲ್ಲ ಚಿಕನ್ ಗ್ರೇವಿ. ಮತ್ತೆ ನಿಮಗೆ ಎಷ್ಟು ವರ್ಷದಿಂದ ಅಡುಗೆ ಎಕ್ಸ್ಪೀರಿಯನ್ಸು? ನಾನು 14 ಇಯರ್ಸ್ ಇಂದ ಅಡುಗೆ ಮಾಡ್ತಾ ಇದ್ದೀನಿ. 14 ಇಯರ್ಸ್ ಅಂದರೆ ಅದು ಹೆಚ್ಚು ಕಡಿಮೆ ನೀವು ಎಷ್ಟು 7ನೇ ಕ್ಲಾಸು ಅಥವಾ 8ನೇ ಕ್ಲಾಸ್? ಹೌದು, ಅಲ್ಲಿಂದನೂ ನಾನು ಅಡುಗೆ ಕಲ್ತಿರೋದು. ಹೇಗಿದೆ ಚಿಕನ್ ಮಸಾಲ? ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಚಿಕನ್ ಮಸಾಲ ಹಿಂಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಚಿಕನ್ ಮಸಾಲ ರೆಡಿ. ನೆಕ್ಸ್ಟ್ ನಾವು ಕಬಾಬ್ ಮಾಡೋಣ. ನಾವು ಆಗಲೇ ಕಬಾಬ್ ಮಿಕ್ಸ್ ಮಾಡಿಕ್ಕಿದ್ವಿ. ಇವಾಗ ಅದನ್ನ ಎಣ್ಣೆಲಿ ಕರಿಯೋಣ. ಎಣ್ಣೆ ನೋಡಿ ಗ್ಯಾಸ್ ಹಚ್ಚಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಿದ್ದಾನ ಅಂತ ಚೆಕ್ ಮಾಡಿ ಮೆಲುಕು ಮತ್ತು ಕ್ಲೀನ್ ಆಫ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದಂಥದ್ದನ್ನು ನಾವು ಒಂದೊಂದೇ ಎಣ್ಣೆಗೆ ಬಿಡೋಣ. ಚೆನ್ನಾಗಿ ಕಾಯಿದೆ ಎಣ್ಣೆ. ನೋಡ್ತಾ ಇರ್ಬೋದು ಯಾವ ರೀತಿ ಪಟ 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 ಅಂತ ಕುದೀತಾ ಇದೆ. ಇವಾಗ ಈ ರೀತಿ ಎಣ್ಣೆಗೆ ಹಾಕ್ಬಿಟ್ಟು 10 ನಿಮಿಷ ಇದನ್ನ ಎಣ್ಣೆಲಿ ಫ್ರೈ ಮಾಡಬೇಕು. ನೋಡುವ, ನಾವು ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡಿಲ್ಲ. ಕಲರ್ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಬಿಸಿ ಬಿಸಿ ಕಬಾಬ್ ರೆಡಿ ಆಗುತ್ತೆ. ಇದನ್ನೆಲ್ಲ ಫ್ರೈ ಮಾಡಿ ಆಮೇಲೆ ಮತ್ತೆ ಸಿಗ್ತೀನಿ. ಎಲ್ಲ ಕಬಾಬ್ನು ಕರ್ದಾದ್ಮೇಲೆ ನೋಡಿ ಈ ಥರ ಎಲ್ಲ ನಾವು ಮಾಡಿದೆಲ್ಲ ಐಟಮ್ಸ್ ಕೂಡ ಹಾಕಿದ್ವಿ. ಜೊತೆಗೆ ಮುದ್ದೆ ಮತ್ತು ಚಿಕನ್ ಸಾಂಬಾರು ಕೂಡ ಮಾಡಿದ್ವಿ. ಇದನ್ನೆಲ್ಲ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಫೈನಲಿ ಎಲ್ಲ ಅಡುಗೆ ರೆಡಿ ಆಗಿದೆ. ಈಗ ನಾವು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಬನ್ನಿ ಟೇಸ್ಟ್ ಮಾಡೋಣ. ಮೊದಲು ಸಾಂಬಾರನ್ನ ಕೈಗೆ ಹಚ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ. ಸಾಂಬಾರು ನೀಟಾಗಿದೆ, ಒಳಸಾಡಿಸಿ. ಹಾಂ, ಸಕ್ಕತ್ತಾಗಿದೆ. ಗ್ರೇವಿ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ. ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿದೆ. ಕಬಾಬ್ ಟೇಸ್ಟ್ ಮಾಡೋಣ. ಕಬಾಬಲ್ಲಿ ತುಂಬ ಜನ ಸ್ಕಿನ್ ಔಟ್ ಚಿಕನ್ ಬಳಸ್ತಾರೆ, ಆದರೆ ವಿತ್ ಸ್ಕಿನ್ ತಿನ್ನೋದು ಮಜಾನೇ ಬೇರೆ. ಇದು ಮೆಣಸಿನ್ಕಾಯಿ ಕಬಾಬ್ ಜೊತೆ ಸಖತ್ತ ಸಿಗುತ್ತೆ ಈಗ. ಟೋಟಲಿ ಅಡುಗೆ ಸೂಪರ್ ಆಗಿದೆ. ಇದಕ್ಕೆ ಎಕ್ಸ್ಟ್ರಾ ಈ ನಿಂಬೆಹಣ್ಣ ಈ ಥರ ಹಿಂಡಿ ಹಾಕಿ ತಿಂತಾ ಇದ್ದರೆ ಮಜಾನೇ ಬೇರೆ. 10ಕ್ಕೆ ಎಷ್ಟು ಕೊಡ್ತೀರಾ ರೇಟಿಂಗ್? 10ಕ್ಕೆ ಎಷ್ಟು ಕೊಡ್ತೀರಾ? 10 out of 10. ಸೂಪರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.